ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನೋಡಿ ಸ್ವಾಮಿ ನಾವಿರೋದ ಹೀಗೆ, ಅರ ನೋಡಿ ಸ್ವಾಮಿ ನಮ್ಮ ಬಳ್ಳಾರಿ ಇರೋದ ಹೀಗೆ. ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ಇದು ಎಸ್.ಎನ್. ಪೇಟೆ ಅಂಡರ್ ಪಾಸು. ನೀವು ಕಾಣ್ತಿರೋ ಕೆರೆಯ ನೀರು. ಮಳೆ 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 ಬಂದರೆ ಹೊಳೆ ಮತ್ತು ಹಳ್ಳ ಅಂತ ಅಂದ್ಕೊಂಡ್ರ ಯು ಆರ್ ರಾಂಗ್. ಇದು ಹೊಳೆ ಹಳ್ಳ ಅಲ್ಲ, ಇದು ಬಳ್ಳಾರಿಯ ನಗರ ಕೇಂದ್ರ ಪ್ರದೇಶದಲ್ಲಿರ್ತಕ್ಕಂಥ ನೂರಾರು ವಾಹನಗಳು ಪ್ರತಿನಿತ್ಯ ಸಂಚಾರ ಮಾಡುವಂತಹ ಎಸ್.ಎನ್. ಪೇಟೆ ಸತ್ಯನಾರಾಯಣ ಪೇಟೆಯ ಬ್ರಿಡ್ಜ್. ಸುಮಾರು ವರ್ಷಗಳಿಂದ ಈ ಸಮಸ್ಯೆ ಹಿಂಗೇ ಇದೆ. ಸಮಸ್ಯೆಗಳನ್ನು ಜನಪ್ರತಿನಿಧಿಗಳನ್ನು ನೋಡ್ತಾರೆ, ಜನಗಳು ಸಹ ನಮ್ಮಷ್ಟಕ್ಕೆ ನಾವು ಇದಿಷ್ಟೇ ಬಿಡು ಅಂತೇಳ್ಬಿಟ್ಟು ನಮ್ಮ ಪಾಡಿ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಏನು ಹೇಳಿ ಅಷ್ಟೇ. ನೋಡಿ, ಅಲ್ಲಿ ಬರ್ಲಿಕ್ಕೆ ಕೂಡ ಜನ ನಿಂತ್ಕೊಂಡು ಯೋಚನೆ ಮಾಡ್ತಾರೆ, ಈ ರಸ್ತೆಗೆ ಬರಬೇಕಾ ಬೇಡ ಅಂತ. ಅಂಥ ದುಸ್ಥಿತಿಯಲ್ಲಿ ನಾವಿದ್ದೇವೆ. ಒಂದು 2 ತಾಸು ಮಳೆ ಬಂದರೆ ಸಾಕು, ಒಂಥರ ಹಳ್ಳ ಕೆರೆ ಅಂತಾಗುವಂತಹ ರಸ್ತೆಗಳು, ಅಂಡರ್ ಪಾಸ್, ಬ್ರಿಡ್ಜ್ಗಳು ನಮ್ಮ ಮಹಾನಗರದಲ್ಲಿ, ಬಳ್ಳಾರಿ ಮಹಾನಗರದಲ್ಲಿ ತಾವು ಕಾಣ್ಬೋದು. ಈ ನೀರಿನಲ್ಲಿ ಬಂದರೆ ನಿಜಕ್ಕೂ ಸಹ ಹೆಂಗಿರುತ್ತೆ ಅಂತಂದರೆ, ಯಾವುದೋ ಸರೋವರದಲ್ಲಿ ಯಾವುದೋ ಕೆರೆಯಲ್ಲಿ ಬಂದಂಗೆ ಇದೆ ನೋಡಿ. ಸಮುದ್ರದ ಅಲೆಗಳ ಥರ ಆರ್ಭಡಿಸ್ತಾ ಇದ್ದಾವೆ ನೋಡಿ. ಇದು ನಮ್ಮ ಸತ್ಯನಾರಾಯಣ ಪೇಟೆಯ ಅವ್ಯವಸ್ಥೆ, ದುರಸ್ತೆ ಅಂತ ಹೇಳ್ತಾರೆ. ರಸ್ತೆಯ ಈ ಕಾಮಗಾರಿಗಳನ್ನು, ಅಂಡರ್ ಬ್ರಿಡ್ಜ್ ಕಾಮಗಾರಿಗಳನ್ನ ನಮ್ಮ ಜನಪ್ರತಿನಿಧಿಗಳು ಬರೀ ನೋಡೋದೇ ಆಯಿತು. ಯಾವಾಗ ಇದನ್ನು ಸಾಲ್ವ್ ಮಾಡ್ತಾರೋ. ನಮ್ಮ ಜನಗಳು ಅಷ್ಟೇ, ಮಳೆ ಬಂದಾಗ ಇದನ್ನು ಸಹ ಎಂಜಾಯ್ ಮಾಡ್ತಾರೆ ಅಷ್ಟೇ. ಯಾರು ಸಹ ಈ ಕಡೆ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ, ಯಾರು ಕೇಳಲ್ಲ. ನಮ್ಗಳ ಸಮಸ್ಯೆಗಳು ಹಿಂಗೇ ಇರ್ತವೆ ಯಾವಾಗಲೂ. ನೂರಾರು ವಾಹನಗಳು ಸಂಚರಿಸುವಂತಹ ಒಂದು ಅಂಡರ್ ಪಾಸ್ ಬ್ರಿಡ್ಜ್ ವ್ಯವಸ್ಥೆ ಹೀಗಿದೆ ಅಂತಂದರೆ ಏನು ಮಾಡ್ಬೇಕು ಹೇಳಿ? ಏನು ಹೇಳಿ? ಅಷ್ಟೇ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.